ಭಾಳ ಭರದಿಂದ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ಬಹುಶಃ ನಾಳೆ ಸಂಜೆ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಒಂದು ರೂಪಕ್ಕೆ ಬರ್ತದೆ. ವೇದಿಕೆಯೂ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಊಟದ ವ್ಯವಸ್ಥೆ ಬಂದಂಥ ಅಭಿಮಾನಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲ ಶಾಸಕರೇ ಮುಂದಾಳತ್ವವನ್ನು ತೆಗೆದುಕೊಂಡು, ಬೆಂಗಳೂರಿನ ಶಾಸಕರುಗಳು ಅವರೇ ಅದನ್ನು ನಾಯಕತ್ವವನ್ನು ತೆಗೆದುಕೊಂಡಿದ್ದಾರೆ. ಯಾಕೆಂದರೆ ಅದು ಕೂಡ ಭಾಳ ಮುಖ್ಯ. ಇಂಥ ದೊಡ್ಡ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಬರಬೇಕಾದ್ರೆ ಸರಿಯಾದ ಊಟದ ವ್ಯವಸ್ಥೆಯೂ ಕೂಡ ಅಷ್ಟೇ ಮಹತ್ವ. ಅದನ್ನು ಅವರೇ ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ. ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗ್ತಾಯಿದೆ. ಈ ಪುರಪ್ರವೇಶ ಅನ್ನುವಂಥ ಕಾರ್ಯಕ್ರಮ ಎಷ್ಟು ಗಂಟೆಗಳ ಕಾಲ ಅದು? 5:15 ಅಂದರೆ ಯಡಿಯೂರಪ್ಪನವರು ಸನ್ಮಾನ್ಯ BS ಯಡಿಯೂರಪ್ಪನವರು ಬೆಂಗಳೂರಿನಿಂದ ಚಿತ್ರದುರ್ಗ ನಗರಕ್ಕೆ 5:05 ತಲುಪ್ತಾರೆ. ಅವ್ರು ತಲುಪ್ತಿದ್ದಂಗೆ ನಗರದ ವಲಯದಲ್ಲೇ ಅವ್ರನ್ನ ಕರ್ಕೊಂಡು ಅಲ್ಲಿಂದ ನಮ್ಮ ಮೆರವಣಿಗೆ ಪ್ರಾರಂಭ ಆಗ್ತದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಕಲಾ ತಂಡಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಮತ್ತು ವಿಶೇಷವಾಗಿ ಯಡಿಯೂರಪ್ಪನವರು ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅದು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಬೈಸಿಕಲ್ ಯೋಜನೆ ಇರ್ಬೋದು, ಇವೆಲ್ಲವನ್ನು ಕೂಡ ಬಿಂಬಿಸ್ತಕ್ಕಂಥ ಒಂದು ವ್ಯವಸ್ಥೆನೂ ಕೂಡ ಮೆರವಣಿಗೆಯಲ್ಲಿ ಇರ್ತದೆ. ಸರ್, ಇದು ಪಕ್ಷಾತೀತ ಕಾರ್ಯಕ್ರಮ ಅಂತ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ಬೇರೆ ಪಕ್ಷದ ಗೆಸ್ಟ್ಗಳನ್ನ ಯಾರನ್ನಾದರೂ ಇನ್ವೈಟ್ ಮಾಡೋಂಥ? ಇಲ್ಲ, ನಾವಿದನ್ನು ಖಂಡಿತ ಇದು ರಾಜಕೀಯೇತರ ಕಾರ್ಯಕ್ರಮನೇ. ಜಗದ್ಗುರುಗಳು, ಪರಮಪೂಜ್ಯ ಸ್ವಾಮೀಜಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಇದು ರಾಜಕೀಯೇತರವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥದ್ದು. ನಮ್ಮ ನಿರೀಕ್ಷೆ ಎಲ್ಲ ಪಕ್ಷದ ನಾಯಕರನ್ನು ಕರಿಬೇಕು ಅನ್ನೋ ಅಪೇಕ್ಷೆ ನಮ್ಮದಿತ್ತು. ಆದರೂ ಕೂಡ ಸಮಯದ ಅಭಾವ. ಯಾಕಂದರೆ ಮಾನ್ಯ ಕುಮಾರಸ್ವಾಮಿ ಅವರಂತೂ ಇದ್ದೇ ಇರ್ತಾರೆ, HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಇರ್ತಾರೆ. ಇದೆಲ್ಲ ಶಾಸಕರು ಎಲ್ಲರೂ ಕೂಡ ಬರೋರು. ಕಳೆದ ಸಾರಿ ಜನ್ಮದಿನದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕರೆದಿದ್ರಿ, ಅವರು ಕೂಡ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಇದು ಸಾರ್ಥಕ ಒಂದು ಅಭಿಮಾನೋತ್ಸವ ಅಂತ ಕಾರ್ಯಕ್ರಮದಲ್ಲಿ ಅವ್ರನ್ನ ಕರೆಯುವಂಥ ಕೆಲಸ ನಾವು ಈ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರ ಒಬ್ಬ ರೈತ ನಾಯಕ, ಜನನಾಯಕನ ಅಭಿಮಾನೋತ್ಸವ ಕಾರ್ಯಕ್ರಮ ಹೆಚ್ಚು ಒತ್ತನ್ನು ನೀಡಿರುವಂಥದ್ದು ನಾಡಿನ ಎಲ್ಲ ಮಠಮಾನ್ಯಗಳು, ಪರಮಪೂಜ್ಯ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಆಗಬೇಕು, ಅವರ ಸಾನ್ನಿಧ್ಯದಲ್ಲಿ ಆಗಬೇಕು, ಅದಕ್ಕೆ ಹೆಚ್ಚು ಗಮನ ನಾವು ನೀಡಿದ್ದೇವೆ. ಸರ್, ಇದು DY ವಿಜಯೇಂದ್ರ ಅವರ ರಾಜಕೀಯ ದಿಕ್ಸೂಚಿಯೂ ಕೂಡ ಆಗಲಿದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ನೋಡಿ, ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಒಬ್ಬ ಹೋರಾಟಗಾರರು. ಯಡಿಯೂರಪ್ಪನವರ ಶ್ರಮ ನಗರಕ್ಕೆ ಸೀಮಿತ ಆಗಿದ್ದಂಥ ಪಕ್ಷವನ್ನು ಹಳ್ಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಅವರು ಪಟ್ಟಿರ್ತಕ್ಕಂಥ ಪರಿಶ್ರಮ, ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಅವ್ರು ಪ್ರವಾಸ ಮಾಡಿರ್ತಕ್ಕಂಥ ರೀತಿ, ಜೀತದಾಳುಗಳನ್ನು ಹಿಡ್ಕೊಂಡು ಬಗರುಕುಂ ವಿಚಾರವನ್ನು ಹಿಡ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಹೋರಾಟ, ಪಾದಯಾತ್ರೆಗಳು, ಇವೆಲ್ಲವೂ ಕೂಡ ನನ್ನನ್ನು ಸೇರಿ ಇಂದಿನ ಯುವ ರಾಜಕಾರಣಿಗಳಿಗೆ ಅದು ಪ್ರೇರಣೆ. ಇವೆಲ್ಲವೂ ಕೂಡ ಇಂದಿನ ಯುವ ರಾಜಕಾರಣಿಗಳದ್ದು ಪ್ರೇರಣೆ ಆಗಬೇಕು ಅನ್ನುವ ಇಚ್ಛೆಯನ್ನು ಹಿಡ್ಕೊಂಡು ನಾವು ಮಾಡ್ತಾ ಇರುವಂಥದ್ದು. ಇದಕ್ಕೆ ವಿಜಯೇಂದ್ರ ಅಂತ ಪ್ರಶ್ನೆ ಅಲ್ಲ. ಯಾರ್ಯಾರು ಯುವಕರಿದ್ದಾರೆ ರಾಜಕಾರಣಕ್ಕೆ ಬರಬೇಕು, ಎಲ್ಲರೂ ಕೂಡ ಯಡಿಯೂರಪ್ಪ ಪ್ರೇರಣೆ ಅದು ಆಗಬೇಕು ಅನ್ನೋ ನಿಟ್ಟಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ.